ಅದಕ್ಕೆ ಮಲಗಿದ್ದು. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಲುಂಕಿ ಹಾಕೋನೆ ಹೊರಗಡೆ ಈ ಥರ ಇದೆ. ಇವಾಗ ರೂಮಿಂದ ಹೋಗ್ತಿದ್ದೀವಿ. ಎಲ್ಲ ಮ್ಯೂಸಿಯಂ ಇದೆ ಅಂತೆ. ನಮ್ಮ ಪಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಮ್ಯೂಸಿಯಂ ಅಪ್ಪ ಅದು? ಹಾಂ ಮ್ಯೂಸಿಯಂ ಗೊತ್ತಿಲ್ಲ ನನಗೆ. ಅದು ಅದಾ ಸೋಬಲ್ ಸದನ್ ನೋಡೋಣ ಹೇಗೈತೆ. ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ತಾರೆಲ್ಲ ಗೊತ್ತಿಲ್ಲ. ಕಾರ್ ಮ್ಯೂಸಿಯಂ ಒಳಗಡೆ ಬಿಟ್ಟರೆ ಪಕ್ಕ ತೋರಿಸ್ತೀವಿ. ಬಿಟ್ಟಿಲ್ಲ ಅಂದ್ರೆ ಏನೋ ಮಾಡೋಕ್ಕಾಗಲ್ಲ. ಇಲ್ಲಿ ಚಿರತೆ ಸಿಂಹ ಕಾಡಾನೆ ನೀರಾನೆ ಇರ್ತಾವೆ. ಕೂಳ ನೋಡೋಣ ಇಲ್ಲೇ ಇಟ್ಟಾರಲ್ಲ. ಸೊ ಗೈಸ್ ಇದ್ದೇ ಗೈಸ್ ಮೊಬೈಲ್ ಬಳಕೆ ನಿಷೇಧ. ವಿಸಿಟಿಂಗ್ ಟೈಮ್ ಎಲ್ಲ ಕರೆ. ಸೊ ಗೈಸ್ ನಿಷೇಧ ಅಂತ ಗೈಸ್. ನಾನು ಇನ್ನೊಂದು ಮ್ಯೂಸಿಯಮಲ್ಲಿ ಮಾಡ್ತೀನಿ. ಹಾಂ ಮರ್ಸಿಡೀಸ್ ಬೆಂಚ್ ಗೈಸ್. ಅವ್ರು ನೋಡಿದ್ರೆ ಬೈತಾರೆ ವಿಡಿಯೋ ಮಾಡೋದನ್ನ. ಬೇಗ ಬೇಗ ಮಾಡ್ತೀನಿ. ಎಲ್ಲ ಇದೆ. ಡ್ರೈವರ್ ಒಬ್ಬ ಹೊರಗಡೆ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ. ಆಮೇಲೆ ಸ್ವಲ್ಪ ಮಾಡಿದ್ದೀನಿ. ಹಾಂ ಜೆಟ್ ಯಾವ ಜೆಟ್ಟಪ್ಪ? ಭಾರತೀಯ ತರಬೇತಿ ವಿಮಾನ ಅಂತಿದ್ದು ಇದು ಗೈಸ್. ಓದ್ಕೊಂಬಿಡಿ ಗೈಸ್. ಅಮ್ಮ ಕೀ ಐತೆ ಕೇಳೋಕಮ್ಮ. ಒಂದು ರೌಂಡ್ ಹೋಗ್ಬಾರಣ ಅಮ್ಮ. ಕೀ ಐತೆ ನೋಡು, ಒಂದು ರೌಂಡ್ ಹೋಗ್ಬಾರ. ಪೈಲಟ್ಗೆ ತರಬೇತಿ ಕೊಡೋಣ ಇಬ್ಬರಂತದಾಗಿ ಪೈಲಟ್ಗೆ ಎಗರ್ಬೇಕು ಮೇಲಿಂದ ಅಷ್ಟೇ. ಇನ್ನೇ ಮಾಡೋದು ಪೈಲ್. ಅಲ್ಲೂ ಇನ್ನೊಂದು ಮ್ಯೂಸಿಯಂ ಇದೆ. ಅಲ್ಲಿ ಹೋಗ್ತಿದ್ದೀವಿ ಇವಾಗ. ಅಲ್ಲೂ ಬಿಡಲ್ಲ, ಅಲ್ಲೂ ಟ್ರೈ ಮಾಡ್ತೀವಿ. ಅಲ್ಲಿ ತೋರ್ಸಕ್ಕಾದ್ರೆ ಅಲ್ಲೂ ತೋರಿಸ್ತೀನಿ. ಮ್ಯೂಸಿಯಂ ಕ್ಲೋಸ್ ಅಂತ 5:30ಗೆ. ಎಲ್ಲ ನಮ್ಮ ಅಪ್ಪ ಮಾಡಿಕೆ 5 ಗಂಟೆ ಓಪನ್ ಅಂತ ಹೇಳಿ 5:30 ಕ್ಲೋಸ್ ಆಗುತ್ತೆ. ಅದು ನಾನು ಒಂದು 10 ವರ್ಷ ಮ್ಯೂಸಿಯಂ ನೋಡ್ತೀನಿ. ಏನು ಗೊತ್ತಾ, ಲುಂಗಿ ಹಾಕೋಬೇಕಂತಿದ್ದೀನಿ ನಾನು. ಇವನು ಅದು ಹೆಂಗೆ ಅನಿಸ್ತಿ ಗೊತ್ತಿಲ್ಲ. ಫಸ್ಟ್ ಟೈಮ್ ಹಾಕ್ತಿರೋದು. ನೋಡೋಣ, ಹಾಕಿದ್ರೆ ಚೆನ್ನಾಗಿ ಬರ್ತೈತೆ ಇಲ್ಲ ಗೊತ್ತಿಲ್ಲ. ಒಟ್ಟು ಹಾಕಿದ ಮೇಲೆ ಹಾಕ್ಬೇಕಂತಾನೆ ಇರೋದು. ಹಾಕ್ತೀವಿ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬಂದ್ಬಿಟ್ಟು ಸೋಮವಾರ. ನಿನ್ನೆ ಭಾನುವಾರ ಇತ್ತು. ಇವತ್ತು ಮಾಡ್ತೀನಿ ಅಂತ ಹೇಳಿದ್ದೆ ದರ್ಶನನ. ಇವತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನಮ್ಮಮ್ಮ ನಮ್ಮ ಜೊತೆಗೆ ಮಾಡಿ ಮತ್ತೆ ಬೆಳಗ್ಗೆ ಇಬ್ಬರೇ ಹೋಗ್ತೀರ ಅಂತೇಳಿ ದರ್ಶನ ನಿನ್ನೆನೇ ಮಾಡಿಬಿಟ್ವಿ. ಅದಕ್ಕೆ ಇವತ್ತು ಸೋಮವಾರ ಇತ್ತಲ್ಲ, ಹಾಗಾಗಿ ಸ್ನಾನ ಮಾಡ್ಕೊಂಡು ಇನ್ನೊಂದ್ಸಲಿ ಕೈ ಮುಗ್ದು ಬರೋಣ ಹೊರಗಡೆನೆ ಅಂತ ಹೋಗ್ತಾಯಿದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ಹಂಗೆ ತರ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ನಾನು ನಿನ್ನೆ ಹೇಳಿದ್ದೆ ನಿಮಗೆ ಲುಂಗಿ ಹಾಕ್ತೀನಿ ಫಸ್ಟ್ ಟೈಮ್ ಅಂತ. ಹಾಕಿದ್ದೆ ನಾನು ಇವತ್ತು. ಒಟ್ಟು ಲುಂಗಿ ಹಾಕಿದ್ವಿ ಫಸ್ಟ್ ಟೈಮ್. ತೋರಿಸ್ತೀನಿ ಫೇಮಸನೇ. ನಮ್ಮ ಮಳೇನು ಹಾಕ್ತೀನಿ ಅಂತಂದ. ಅವ್ನು ಮತ್ತೆ ಯಾಕೋ ಮನಸ್ಸೆ ಮಾಡಿ ಇಲ್ಲ ನಾನು ಬೇಡ, ನೀನು ಒಬ್ಬನೇ ಮತ್ತೆ ನೀನು ಒಬ್ಬನೇ ಹಾಕು ಇರಲಿ, ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅಂತಂದ. ಹಂಗಾಗಿ ಸರಿ ಬಿಡು ಅಂತ ಹೇಳಿ ನಾನು ಒಬ್ಬನೇ ಹಾಕೊಂಡು ಬಂದೀನಿ. ಬನ್ನಿ. ಇವತ್ತು ಸೋಮವಾರ. ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ಐ ಥಿಂಕ್ ಬುಧವಾರ ಇಲ್ಲ ಗುರುವಾರ ಮಾಡ್ತೀನಿ ವಿಡಿಯೋನ. ಹೋಗಿ ಎಡಿಟ್ ಎಲ್ಲ ಮಾಡಬೇಕಲ್ಲ, ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ಇದೆ. ಔಟ್ಫಿಟ್ ಹಿಂಗೆ ಕಾಣಿಸ್ತಿರ ನಾನು. ಈ ಫೋಟೋ ಗಿಟ ತಗೊಂಡ್ಬರೋದ. ಇಲ್ಲೇ ಬರೋದು ಮುಗಿದ್ಬಿಡ್ಬೇಕು. ಹ್ಞೂ
ಮತ್ತು ಇಲ್ಲಿ ಹೋದಾಗ ಇಲ್ಲ ಹೊರಗಡೆನೆ ಕೈ ಮುಗಿದೀವಿ. ಹೊರಗಡೆನೆ ಕೈ ಮುಗಿದು ಫೋಟೋ ಗೀಟೋಸ್ ಎಲ್ಲ ತಗೊಂಡು ಹೋಗ್ತೀವಿ. ನೆಕ್ಸ್ಟು ಎಲ್ಲೋ ಬೆಳ್ತಂಗಡಿ ಅಂತಿದ್ರು, ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ಹೊರನಾಡು ಹೋಗ್ಬೇಕಂತಿದ್ದಾರೆ. ಇವಾಗ ಫಸ್ಟ್ ಇಲ್ಲಿದ್ದ ಕೈ ಮುಕ್ಕೊಂಡು ಬೆಳ್ತಂಗಡಿಗೆ ಹೋಗೋದು, ಮತ್ತೆ ನಾನು ದರ್ಶನ ಮಾಡೋಕೆ. ಸುಮ್ಮನೆ ಇಲ್ಲಿ ಫೋಟೋಸ್ ಗೀಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದಷ್ಟೇ. ಇಲ್ಲ ಅಂದರೆ ನಾನು ಇದೆಲ್ಲ ಹಾಕೊಂಡು ಓಡಾಡೋಕ್ಕೆ ಬರಲ್ಲ, ಹೀಗೆ ಸುಮ್ಮನೆ ಹಾಕಿರೋದಷ್ಟೇ ಇವತ್ತು. ಹಾಂ ಇಟ್ಕೊಂಡಿನಪ್ಪ. ರೂಮ್ ಇವಾಗ ಚೆಕ್ಔಟ್ ಮಾಡಿಬಿಟ್ಟು ಬೆಳ್ತಂಗಡಿ ಹೋಗ್ತಿದ್ವಿ. ಒಂದು ಡ್ರೆಸ್ಗೆ ಚೇಂಜ್ ಮಾಡಿಬಿಟ್ಟು ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ ಗೈಸ್. ಸೊ ಬೆಳ್ತಂಗಡಿಗೆ ಹೋಗ್ಬಿಟ್ಟು ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಅಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಹೊರನಾಡಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಗೈಸ್. ಧರ್ಮಸ್ಥಳ ಇಂದ ಹೋಗ್ತೀವಿ ಇವಾಗ. ಸೊ ಗೈಸ್ ಅವ್ರು ಇಡ್ಲಿ ತಿಂತಿದ್ದಾರೆ, ನಾವು ದೋಸೆ ತಿಂತಿದ್ದೀವಿ. ಇಲ್ಲಿಂದ ಸೀದಾ ಬೆಳ್ತಂಗಡಿಗೆ ಹೋಗ್ತೀವಿ. ಇವಾಗ ಬೆಳ್ತಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಗೈಸ್ ನಾನು ಹೇಳಿದ್ದೆ ನಿಮಗೆ ಬೆಳ್ತಂಗಡಿಗೆ ಹೋಗ್ತೀನಿ ಅಂತ. ಬೆಳ್ತಂಗಡಿ ಭಾಳ ಲೇಟ್ ಆಗುತ್ತೆ. ಬೆಳ್ತಂಗಡಿ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀದಾ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಈ ಬಸ್ ಜರ್ನಿ ಘಾಟ್ ಸೆಕ್ಷನಲ್ಲೆಲ್ಲ ಮಲ್ಗೋಕ್ಕೆ ಆಗಲ್ಲ ಗೈಸ್. ಮಲ್ಕೊಬಿಟ್ರೆ ಕತ್ತು ನೋವು, ಅಲ್ಲ ಮೈ ನೋವು ಎಲ್ಲ ಬಂದ್ಬಿಡುತ್ತೆ. ಸೊ ನೀವು ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ಘಾಟ್ ಸೆಕ್ಷನಲ್ಲಂತೂ ಮಲ್ಗೋಕ್ಕೆ ಹೋಗ್ಬೇಡಿ. ಈ ಟೈಮಲ್ಲಿ ಮಲ್ಕೊಬೇಡಿ. ನೋಡೋಕ್ಕೆ ಬಂದಿರ್ತೀರ ಪ್ಲೇಸ್ಗಳನ್ನ ನೋಡ್ಬಿಡಿ, ಆ ಕಡೆ ಈ ಕಡೆ ಎಲ್ಲ ನೀಟಾಗಿ. ಬ್ಯಾಗ್ಗಳು ಮತ್ತೆ ಕುತ್ಕೊಬಿಡ್ತೀವಿ. ಎಷ್ಟು ಎಷ್ಟು ಫ್ಯಾನ್ ಕೊಟ್ಟಿದ್ದು ನನಗೆ? 2 ಬಂತು ಬೇಗ ಬೇಗ. ವೆಲ್ಕಮ್ ಟು ಹೊರನಾಡ್ ಗೈಸ್. ಸೊ ಬಸ್ ಜರ್ನಿ ಒಂದು ಫ್ರೆಶಪ್ ಆಗಿ ಇವಾಗ ಟೆಂಪಲ್ಗೆ ಹೋಗ್ಬೇಕು. ಮೇಲೆ ಕ್ಲೈಮೇಟ್ ಚೆನ್ನಾಗಿದೆ ಒಂಥರ. ಇಲ್ಲೇ ಫ್ರೆಶಪ್ ಆಗ್ಬಿಟ್ಟು ಮೇಲೆ ಟೆಂಪಲಿಗೆ ಹೋಗ್ಬೇಕು. ಇಲ್ಲೆಲ್ಲ ಮೊದಲು ಶಾಪ್ಸ್ ಇದ್ವು ಗೈಸ್, ಇವಾಗೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಆ ಕಡೆ ಲಾಡ್ಜ್ ಇದ್ದಾವೆ, ದೇವಸ್ಥಾನ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಬೆಳ್ತಂಗಡಿಗೆ ಹೋಗಲಿಲ್ಲ ಗೈಸ್. ಬೆಳ್ತಂಗಡಿಗೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ನಾವು ಪೂಜೆಗೆ ಒಂದು ಅನ್ನಪೂರ್ಣೇಶ್ವರಿ ಕರ್ಕೊಂಡು ಅಲ್ಲೋದ್ರೆ ಮತ್ತೆ ಸುಮ್ಮನೆ ಲೇಟು, ಅದಕ್ಕೆ ಯಾಕೆ ಅಂತ ಹೋಗ್ತಾ ಮತ್ತೆ ಬಸ್ಸಲ್ಲಿ ಮತ್ತೆ ಹಳೆ ವೀಡಿಯೋ ಬೇಲೂರು ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಹೆಂಗೆ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಅಲ್ಲೇ ನೋಡೋಣ. ದೇವಸ್ಥಾನ ಆ ಕಡೆ ಶಾಪ್ಸು, ಏನಾದರೂ ಐಟಮ್ಸ್ ಬೇಕಾದ್ರೆ ಆ ಕಡೆ ತಗೋಬೇಕು. ದೇವಸ್ಥಾನ ಊಟ ಮಾಡೋಕ್ಕೆ ಹೋಗ್ತಿದ್ವಿ ಗೈಸ್. ರಶ್ ಏನಿರಲಿಲ್ಲ, ಬೇಗ
ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಇವಾಗ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊರಗಡೆ ನೋಡಿಕೊಂಡು ಹೋಗ್ತಾ ಇರೋದಷ್ಟೇ. ಬೇರೆ ಕಡೆ ಎಲ್ಲ ಬೇರೆ ಟೈಮಲ್ಲೆಲ್ಲ ಬಂದರೆ ಇಷ್ಟು ಬೇಗ ಆಗೋದೇ ಇಲ್ಲ. ಇವತ್ತೇನು ಜಾಸ್ತಿ ರಶ್ ಇಲ್ಲ, ಅದಕ್ಕೆ ಬೇಗ ಹೋಗಿ ಬೇಗ ಬಂದ್ಬಿಟ್ವಿ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ವಿ. ಊಟ ಮಾಡ್ಕೊಂಡಾರೆ ಬಿಡ್ತೀವಿ. ಇವಾಗ ಹೇಳಿದ್ದೆ ಎಲ್ಲೂ ಹೋಗ್ಲಿಲ್ಲ ಗೈಸ್, ಬಸ್ ಐತೆ, ಸೀದಾ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗಲ್ಲ, ಎಲ್ಲಿದೆ? ಬೇಲೂರಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಆ ಕಡೆ ಮೇಲೆ ಶಾಪ್ಸಲ್ಲಿ ಇದ್ವಲ್ಲ, ಹೋಗೋಣ ಏನಾದರೂ ನೋಡೋಣ ಅಂತಂದರೆ ಟೈಮ್ ಇಲ್ಲ. ನಮ್ಮ ಅಪ್ಪ ಬೇಗ ಬರ್ತೀವಿ ಹೋಗೋಣ, ಮತ್ತೆ ಅಲ್ಲೇ ಇರ್ತಾರೆ ತಗೊವಂತೀನಿ ಅಂದರು. ಸೊ ಸೀದಾ ಅಲ್ಲೇ ಹೋಗ್ತಾಯಿದ್ದೀವಿ ಬ್ಯಾಗ್ ತಗೊಂಡು. ಊಟ ಮಾಡ್ಕೊಂಬಂದ್ವಿ. ಇಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಊಟ ತಿಂದ್ಕೊಂಡು ಇವಾಗ ಬಸ್ ಐತೆ, ಅಲ್ಲಿ ಹೋಗ್ತಾ ಇರೋದು. ಸೀಟ್ ಇದ್ದಾವೆ, ಹೋಗೋದು. ಸೊ ಗೈಸ್ ಬಂದ್ವಿ ಬೇಲೂರಿಗೆ. ನಮಗೆ ಬೋರ್ ಆಗಿದ್ದು ಜರ್ನಿನೇ ಗೈಸ್. ಪ್ಲೇಸ್ಗಿಂತ ಜಾಸ್ತಿ ಜರ್ನಿನೇ ಮಾಡ್ಬಿಟ್ಟು ನಾವು ಪ್ಲೇಸ್ ನೋಡಿಲ್ಲ ಜಾಸ್ತಿ, ಆದರೆ ಜರ್ನಿ ಜಾಸ್ತಿ ಮಾಡಿದ್ವಿ. ಓನ್ ವೆಹಿಕಲ್ ಇದ್ರೆ ಏನು ಅನ್ಸಲ್ಲ, ಬಟ್ ಬಸ್ಸಿಗೆ ಬರ್ಬೇಕಂದ್ರೆ ಹೆಣ ಬಿದ್ದೋಗ್ಬಿಡುತ್ತೆ, ಆಗಲ್ಲ. ಅದರಲ್ಲೂ ಈ ಬ್ಯಾಗ್ಗಳನ್ನೆಲ್ಲ ಹಿಡ್ಕೊಂಡು ಅಲ್ಲಿ ಕಾಣಿಸ್ತೈತಲ್ಲ ಅದೇ ಟೆಂಪಲ್ಲು, ಚೆನ್ನಕೇಶವ ಟೆಂಪಲ್ ಬೇಲೂರಲ್ಲಿ. ಇವಾಗ ಇದೆ ಫೈನಲ್ ಗೈಸ್, ಫೈನಲ್ ಟೆಂಪಲ್ ಇದು, ಫೈನಲ್ ಟೆಂಪಲು. ಇನ್ನು ನೋಡ್ಕೊಂಡು ಸೀದಾ ಬೆಂಗಳೂರು. ಫೈನಲಿ ಗೈಸ್ ಬಂದ್ವಿ ದೇವಸ್ಥಾನ ಹತ್ರ. ಬನ್ನಿ ಗೈಸ್ ಒಳಗೆ ಹೋಗದ. ಸೊ ಗೈಸ್ ನಡೀತಾ ಇದೆ ಒಳಗೆ. ಇದಾ ಅವರೆಲ್ಲ ಗೈಡ್ ನೋಡಿ ಗೈಸ್, ಗೈಡ್ ಅವ್ರು ಹೇಳ್ತಾರಂತೆ. ನಮ್ಮಪ್ಪನೇ ಹೇಳ್ತಾರೆ ಗೈಸ್. ಇವಾಗ ಅಲ್ಲಿ ಯಾವ್ದಾರು ಒಂದು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಎಲ್ಲದಾರ. ಅಪ್ಪ ಇದು 4 ಕಂಪನೀಸ್. ಏನದು? ಉಯ್ಯಾಲ್ಸ್ ಅಂದರೆ ಉಯ್ಯಲ್ಲ ಗೈಸ್ ಅದು. ನಿಮಗೊಂದು ಸ್ಪೆಷಲ್ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಆನೆನಾ ಸ್ಪೆಷಲ್ ಮಂಗನಿಂದ ಮಾನವ ನೋಡಿರಲ್ಲ ಗೈಸ್, ಅದೇ ಪೋಸು ಆನೆದೈತೆ. ಅದು ಮಂಗನಿಂದ ಆನೆ ಆಗಿರೋದಲ್ಲ, ಆನೆಯಿಂದನೇ ಆನೆ ಆಗಿರೋದು ಗೈಸ್. ಅದು ನೋಡಿ ಸೈಡ್ ಪೋಸ್ ಆನೆ, ಅದು ಎಲ್ಲ ಒಂದೇ ಸೈಡ್ ಇದಾವೆ. ಸೈಡ್ ಪೋಸ್ ಯಾವ್ದು ಹೋಯ್ತು ಖಾಲಿ, ಅದೆಲ್ಲ ಕಟ್ಟಿಗೆದಲ್ಲಪ್ಪ ಅದು. ಸೊ ಗೈಸ್ ಇದೇನೋ ಬಲ್ಪ್ ಅಂತ ನೋಡಿ ಗೈಸ್, ನಮ್ಮ ಅಪ್ಪ ಹೇಳ್ತಾರೆ ಬಲ್ಪ್ ಅಲ್ಲ ಅದು. ಸೊ ಗೈಸ್ ಜನ ಜಾಸ್ತಿ ಈ ಶಿಲ್ಪ ಕಲೆಗಳನ್ನ ನೋಡೋಕ್ಕೆ ಜಾಸ್ತಿ ಬರ್ತಾರೆ ಇಲ್ಲಿಗೆ. ಎಷ್ಟು ಕೆತ್ತಿದಾರಂದ್ರೆ ತುಂಬ ಕೆತ್ತಿದ್ದಾರೆ ಫುಲ್ಲು. ಅವಾಗೆಲ್ಲ ಅದು ಯಾವ ಥರ ಕೆತ್ತಿದ್ರೋ ಗೊತ್ತಿಲ್ಲ, ಇವಾಗಂತ ಆ ಥರ ಯಾರು ಕೆತ್ತಲ್ಲ. ಕೆತ್ತಿದ್ರು ಬಟ್ ಈ ಥರ ಫಿನಿಶಿಂಗ್ ಬರ್ತದೆಲ್ಲ ಗೊತ್ತಿಲ್ಲ. ನೋಡಿ ಈಗ ಅದು ಅವಾಗೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಫುಲ್ಲು. ಮುಟ್ಬಾರ್ದಂತೆ ಗೈಸ್ ವಸ್ತುಗಳನ್ನ. ನಮ್ಮಮ್ಮ ಇನ್ನ ಹಿಂದೆ ಬರ್ತಾರಲ್ಲಿ. ಚೆನ್ನಾಗಿದೆ ಗೈಸ್, ಕ್ಲೈಮೇಟ್ ಚೆನ್ನಾಗಿದೆ, ಒಂಥರ ಕ್ಲೈಮೇಟ್ ಚೆನ್ನಾಗಿದೆ. ಅವಾಗ ಸ್ವಲ್ಪ ಮಳೆ ಬರ್ತಿತ್ತು ಅಷ್ಟೇ, ಫುಲ್ ಬಂದರೆ ಎಲ್ಲ ನೋಡೋಕೆ ಆಗ್ತಿದ್ದಿಲ್ಲ, ಸ್ವಲ್ಪ ಬರ್ತಿತ್ತು. ಓಕೆ ಚೆನ್ನಾಗಿದೆ.
ಸೊ ಅಷ್ಟೇ ಅದು ಸಿಕ್ಕರೆ ಜಿಲ್ದು ಕೇಳೋಣಂತೆ. ಸೊ ಗೈಸ್, ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಟೇಕ್ ಕೇರ್.